ಕಾಂಗ್ರೆಸ್ ಸಾಲ ಮಾಡಿ ತುಪ್ಪ ತಿನ್ನುವ ಹಾಗೆ ಮಾಡಿದೆ. ಸಿದ್ದರಾಮಯ್ಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆ ಬಜೆಟ್ನ ಕುರಿತಂತೆ ಅರವಿಂದ ಬೆಲ್ಲದ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸಾಲ ಮಾಡಿ ತುಪ್ಪ ತಿನ್ನುವಂತೆ ಮಾಡಿದೆ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಅರವಿಂದ ಬೆಲ್ಲದ್ ಮಾಡಿರುವಂತಹ ವ್ಯಂಗ್ಯ ಇದು. ಸಿಎಂ 1,90,000 ಕೋಟಿ ಸಾಲ ಮಾಡಿದ್ದಾರೆ. ಇದು ನಮ್ಮ ಸಿದ್ದರಾಮಯ್ಯ ಎಕನಾಮಿಕ್ಸ್ ಕೊಡುಗೆ ಅಂತ ಲೇವಡಿ ಮಾಡಿದ್ದಾರೆ. ಅರವಿಂದ ಬೆಲ್ಲದ್ ಹಾಗೂ ಬೈರತಿ ಸುರೇಶ್ ನಡುವೆ ಇದೇ ಬಜೆಟ್ ಕುರಿತಂತೆ ಟಾಕ್ ಫೈಟ್ ನಡೀತು. ನೋಡಿ, ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಬಜೆಟ್ ಅನ್ನ ಹೇಗೆ ಮಂಡಿಸಿದೆ ಅಥವಾ ಸಿದ್ದರಾಮಯ್ಯನವರು 15ನೇ ಸತಿ ಬಜೆಟ್ ಅನ್ನ ಮಂಡಿಸಿರುವಂತಹ ಮುಖ್ಯಮಂತ್ರಿ ಹೇಗೆ ಬಜೆಟ್ ಕುರಿತಂತೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಗ್ಯಾರಂಟಿಗಳನ್ನು ಉಳಿಸಿಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಉಳಿದ ಯೋಜನೆಗಳನ್ನು ಬಜೆಟ್ ಮೂಲಕ ರಾಜ್ಯದ ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥ ಸಮರ್ಥನೆಯನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿರೋಧ ಪಕ್ಷಗಳಿಲ್ಲ. ಹಾಗಾಗಿ ಅರವಿಂದ ಬೆಲ್ಲದ್ ಕೂಡ ಕಾಂಗ್ರೆಸ್ ಸಾಲ ಮಾಡಿ ತುಪ್ಪ ತಿನ್ನುವಂತೆ ಮಾಡಿದೆ ಅಂತ ಲೇವಡಿ ಮಾಡಿದೆ. ಈ 15ನೇ ಬಜೆಟ್ ಅನ್ನು ಮಂಡಿಸುವಂತ ನಮ್ಮ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸಿದ್ದನಾಮಿಕ್ಸ್ ಅಂತ ಹೇಳಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ನಾವು ಕೂಡ ಅನ್ಕೊಂಡಿದ್ದೆ ಸಿದ್ದನಾಮಿಕ್ಸ್ ಅಂತಂದ್ರೆ ಇದೇನು ಬಹಳ ದೊಡ್ಡ ಇದು ಆಗ್ತೈತಿ, ದೊಡ್ಡ ಪ್ರಮಾಣದ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಡ್ತಾರಂತೇಳಿ. ಇವತ್ತು ಸಿದ್ದನಾಮಿಕ್ಸ್ ಅಂತಂದ್ರೆ ಏನಾಗಿಬಿಟ್ಟೈತಿ ಅಧ್ಯಕ್ಷರ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಐತಿ, ಸಾಲ ಮಾಡಿ ತುಪ್ಪ ತಿಂದ್ರು ಅಂತೇಳಿ. ಇವತ್ತು ಸಿದ್ದರಾಮಯ್ಯನವರು ಈ ಬಜೆಟ್ದಲ್ಲಿ ಮಾಡಿದಂಥದ್ದು ಅಂತಂದ್ರೆ ಸಾಲ ಮಾಡಿ ತುಪ್ಪ ತಿನ್ನುವಂಥ ಕೆಲಸ ಇವತ್ತು ನಮ್ಮ ರಾಜ್ಯಕ್ಕೆ ಮಾಡಿದ್ದಾರೆ. ನಾವು ಬಜೆಟನ್ನು ಅನಲೈಸ್ ಮಾಡಿದಾಗ, ಬಜೆಟನ್ನು ನೋಡಿದಾಗ, ಈಗ ನಿನ್ನೆ ನಮ್ಮ ಬೊಮ್ಮಾಯಿಯವರು ಬಹಳ ಸವಿವರವಾಗಿ ಬಜೆಟಿನ ವಿವರವನ್ನು ಕೊಟ್ಟರು. ಅದೇ ರೀತಿ ನಮ್ಮ ಅರಗ ಜ್ಞಾನೇಂದ್ರ ಅವರು ಕೂಡ ಕೊಟ್ಟರು. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಕರ್ನಾಟಕ ನಾವೊಂದು ಕುಟುಂಬ ಅಂತ ಇಟ್ಕೊಂಡ್ರೆ ನಮ್ಮ ಕರ್ನಾಟಕದ ಖರ್ಚು ಎಷ್ಟೈತಿ, ಕರ್ನಾಟಕದ ಕುಟುಂಬದ ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟೈತಿ? 2,63,000 ಕೋಟಿ ನಮ್ಮ ವಾರ್ಷಿಕ ಆದಾಯ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂತ ಈ ಬಜೆಟ್ದಲ್ಲಿ ಅವ್ರು ಕೊಟ್ಟಂತ ನಮ್ಮ ರಾಜ್ಯದ ಖರ್ಚಿನ ವಿವರ ಏನು ಕೊಟ್ಟಾರವರು? 3,71,383 ಕೋಟಿ. ಅಂದ್ರೆ ನಾ ಹೇಳಿದ್ನಲ್ಲ, ನಮ್ಮ ಉತ್ಪನ್ನ 10,000 ಕೋಟಿ, 12,000 ರೂಪಾಯಿ, 12,000 ಸಾಲ ಹೊರಗಿಂದ ತೊಗೊಂಬಂದು ನಾವು ಬೆಣ್ಣೆ ತಿನ್ನಂಗೆ. ಇವತ್ತು ನಮ್ಮ ರಾಜ್ಯದ ಉತ್ಪನ್ನ 2,63,000 ಕೋಟಿ. ಆದ್ರೆ ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಜನತೆಗೆ ಕೊಡ್ತಿರುವಂತ ಎಲ್ಲ ಸಾಲದ ಹೊರೆ ಎಲ್ಲ ಕೂಡಿಸಿ 3,71,000 ಕೋಟಿ ನಮ್ಮ ರಾಜ್ಯದಲ್ಲಿ ಖರ್ಚಾಗ್ತದೆ. ಈಗ ನಮ್ಮ ರಾಜ್ಯ ಸರ್ಕಾರ ಹೊಸದಾಗಿ ಅಧಿಕಾರಕ್ಕೆ ಬಂದು ಭಾಳ ಟೈಮ್ ಆಗಿಲ್ಲ, ಕೇವಲ 9 ತಿಂಗಳಾಗೈತೆ. 9 ತಿಂಗಳಲ್ಲಿ ಸಿದ್ದರಾಮಯ್ಯನವರು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು? 1,90,000 ಕೋಟಿ, 1,90,000 ಕೋಟಿ ರೂಪಾಯಿ ಸಾಲ ಸಿದ್ದರಾಮಯ್ಯನವರು ಕಳೆದ 9 ತಿಂಗಳಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇದನ್ನ ನಾವು ಒಂದ್ ಸ್ವಲ್ಪ ಹಿಂದೆ ಹೋಗೋಣ. ಬೊಮ್ಮಾಯಿ ಅವ್ರ ಟೈಮ್ದಲ್ಲಿ ಬೊಮ್ಮಾಯಿ ಅವರು ಏನ್ ಮಾಡಿದ್ರು? ಬೊಮ್ಮಾಯಿ ಅವರ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉತ್ಪನ್ನ 2 ಲಕ್ಷ ಇಲ್ಲ, ಆಗುದಿಲ್ಲ. 9 ತಿಂಗಳದ್ ಮಾತ್ರ 1,90,000 ಕೋಟಿನ ಹಳೇದ್ ಸೇರಿನ ಸಿದ್ದರಾಮಯ್ಯ ಸಾಹೇಬ್ರು ಬಂದ್ಮೇಲೆ ಆಗೈತಾ? ಹಳೇದ್ ಸೇರಿನ ಹಳೇದಿಲ್ಲ, ಬರೀ 9 ತಿಂಗಳಲ್ಲಿ 1,90,000. ನೋಡ್ರಿ, ಅವ್ರಿಗೂ ಗಾಬರಿ ಆಗೈತೆ ಪಾಪ, ಮಿನಿಸ್ಟರ್ ಚಾನ್ಸೇ ಇಲ್ಲ. ಮಾಹಿತಿ ನನಗೆ ಸಂಪೂರ್ಣ ಸರಿಯಾಗಿದೆ. ಟೋಟಲ್ 5 ಲಕ್ಷ ಚಿಲ್ಲರೆ, ಟೋಟಲ್ 9 ನೋಡಿ ನೀವು 9 ತಿಂಗಳಲ್ಲಿ ಈಗ ಬಜೆಟ್ ಪಾಪ. ರಾಜ್ಯ ಸಾಲ ಎಷ್ಟು ಅದನ್ನ ಸ್ವಲ್ಪ ಹೇಳಿ ಸ್ವಲ್ಪ ಅಧ್ಯಕ್ಷ. ಈ 15ನೇ ಬಜೆಟ್ ಅನ್ನು ಮಂಡಿಸುವಂತ ನಮ್ಮ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸಿದ್ದನಾಮಿಕ್ಸ್ ಅಂತ ಹೇಳಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ನಾವು ಕೂಡ ಅನ್ಕೊಂಡಿದ್ದೆ ಸಿದ್ದನಾಮಿಕ್ಸ್ ಅಂತಂದ್ರೆ ಇದೇನು ಬಹಳ ದೊಡ್ಡ ಇದು ಆಗ್ತೈತಿ, ದೊಡ್ಡ ಪ್ರಮಾಣದ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಡ್ತಾರಂತೇಳಿ. ಇವತ್ತು ಸಿದ್ದನಾಮಿಕ್ಸ್ ಅಂತಂದ್ರೆ ಏನಾಗಿಬಿಟ್ಟೈತಿ ಅಧ್ಯಕ್ಷರ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಐತಿ, ಸಾಲ ಮಾಡಿ ತುಪ್ಪ ತಿಂದ್ರು ಅಂತೇಳಿ. ಇವತ್ತು ಸಿದ್ದರಾಮಯ್ಯನವರು ಈ ಬಜೆಟ್ದಲ್ಲಿ ಮಾಡಿದಂಥದ್ದು ಅಂತಂದ್ರೆ ಸಾಲ ಮಾಡಿ ತುಪ್ಪ ತಿನ್ನುವಂಥ ಕೆಲಸ ಇವತ್ತು ನಮ್ಮ ರಾಜ್ಯಕ್ಕೆ ಮಾಡಿದ್ದಾರೆ.
ನಾವು ಬಜೆಟನ್ನು ಅನಲೈಸ್ ಮಾಡಿದಾಗ, ಬಜೆಟನ್ನು ನೋಡಿದಾಗ, ಈಗ ನಿನ್ನೆ ನಮ್ಮ ಬೊಮ್ಮಾಯಿಯವರು ಬಹಳ ಸವಿವರವಾಗಿ ಬಜೆಟಿನ ವಿವರವನ್ನು ಕೊಟ್ಟರು. ಅದೇ ರೀತಿ ನಮ್ಮ ಅರಗ ಜ್ಞಾನೇಂದ್ರ ಅವರು ಕೂಡ ಕೊಟ್ಟರು. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಕರ್ನಾಟಕ, ನಾವೊಂದು ಕುಟುಂಬ ಅಂತ ಇಟ್ಕೊಂಡ್ರೆ ನಮ್ಮ ಕರ್ನಾಟಕದ ಖರ್ಚು ಎಷ್ಟೈತಿ, ಕರ್ನಾಟಕದ ಕುಟುಂಬದ ಈಗ ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟೈತಿ? 2,63,000 ಕೋಟಿ ನಮ್ಮ ವಾರ್ಷಿಕ ಆದಾಯ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ಈ ಬಜೆಟ್ದಲ್ಲಿ ಅವ್ರು ಕೊಟ್ಟಂಥ ನಮ್ಮ ರಾಜ್ಯದ ಖರ್ಚಿನ ವಿವರ ಏನು ಕೊಟ್ಟಾರವರು? 3,71,383 ಕೋಟಿ. ಅಂದ್ರೆ ನಾ ಹೇಳಿದ್ನಲ್ಲ, ನಮ್ಮ ಉತ್ಪನ್ನ 10,000 ಕೋಟಿ, 12,000 ರೂಪಾಯಿ, 12,000 ಸಾಲ ಹೊರಗಿಂದ ತೊಗೊಂಬಂದು ನಾವು ಬೆಣ್ಣೆ ತಿನ್ನಂಗೆ. ಇವತ್ತು ನಮ್ಮ ರಾಜ್ಯದ ಉತ್ಪನ್ನ 2,63,000 ಕೋಟಿ. ಆದ್ರೆ ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಜನತೆಗೆ ಕೊಟ್ಟು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಬಜೆಟನ್ನು ಗ್ಯಾರಂಟಿಯನ್ನು ಉಳಿಸ್ಕೊಂಡೇ ರಾಜ್ಯದ ಇತರ ಯೋಜನೆಗಳಿಗಾಗಿ, ಜನರ ಹಿತಕ್ಕಾಗಿ ಬಜೆಟನ್ನು ರೂಪಿಸಲಾಗಿದೆ ಅನ್ನುವಂಥ ಸಮರ್ಥನೆಯನ್ನು ಕೊಟ್ಟರೆ ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿಪಕ್ಷಗಳಿಲ್ಲ. ಹಾಗಾಗಿ ಅರವಿಂದ ಬೆಲ್ಲದ್ ಕೂಡ ಮಾತಾಡ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಅತಿ ಹೆಚ್ಚು ಸಾಲವನ್ನು ಮಾಡಲಾಗಿದೆ ಅನ್ನುವಂತಹ ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. CM 1,90,000 ಕೋಟಿ ಸಾಲ ಮಾಡಿದ್ದಾರೆ. ಒಂದು ರೀತಿ ಸಾಲ ಮಾಡಿ ತುಪ್ಪ ತಿನ್ನುವಂತಹ ಪರಿಸ್ಥಿತಿಯನ್ನು ತಂದೊದಗಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಶ್ರೀಮಂತರಿಂದ ತೆರಿಗೆ ಹಣವನ್ನು ತೆಗೆದುಕೊಂಡು ಅದನ್ನು ಬಡವರಿಗೆ ಹಂಚುವ ಗ್ಯಾರಂಟಿ ಮೂಲಕ ತಲುಪಿಸುವಂಥದ್ದು ಗುಡ್ ಎಕನಾಮಿಕ್ಸ್ ಅಂತ ಕರೀತಾರೆ. ಆ ಗುಡ್ ಎಕನಾಮಿಕ್ಸ್ ಕುರಿತಂತೆ ಅರವಿಂದ ಬೆಲ್ಲದ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 90,000 ನೋಡ್ರಿ, ಅವ್ರಿಗೂ ಗಾಬರಿ ಆಗೈತೆ ಪಾಪ, ಮಿನಿಸ್ಟರ್ಗೂ ಗಾಬರಿ ಆಗೈತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.